ಕಾಳಗಿ ತಾಲೂಕಿನ ಕೊಡ್ಲಿ ಗ್ರಾಮದ ವೃತ್ತದಲ್ಲಿ ಇಥನಾಲ್ ಕಾರ್ಖಾನೆ ಪುನಃ ಪ್ರಾರಂಭ ಮಾಡುವಂತೆ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದ ಹಿನ್ನೆಲೆಯಲ್ಲಿ ಪಟಾಕಿಯನ್ನು ಸಿಡಿಸಿ ವಿಜಯೋತ್ಸವ ಆಚರಣೆ ಮಾಡಲಾಯಿತು. ಇನ್ನು ಚಿಂಚೋಳಿ ಭಾಗದ ಇಥನಾಲ್ ಕಾರ್ಖಾನೆ ಬಂದ್ ಆಗಿದ್ದರಿಂದ ರೈತರ ಕೈಗೆ ಬಂದ ತುತ್ತು ಬಾಯಿಗೆ ಬಾರದೆ ಹಾಗಾಯಿತು ಎಂದು ದುಃಖದಲ್ಲಿ ಕುಳಿತ ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಇನ್ನು ಸುಮಾರು 25,000 ಎಕರೆಗಿಂತ ಹೆಚ್ಚು ಭೂಮಿಯಲ್ಲಿ ರೈತರು ಕಬ್ಬು ಬೆಳೆದಿದ್ದು, ಚಿಂಚೋಳಿ ಮತ್ತು ಕಾಳಗಿ ತಾಲೂಕಿನ ಕಬ್ಬು ಬೆಳೆಗಾರ ರೈತರ ಬದುಕು ಕಟ್ಟಿಕೊಳ್ಳಲು ಬಹುದಿನಗಳ ಬೇಡಿಕೆ ಈಡೇರಿಸುವಂತೆ ಸಿದ್ದಸಿರಿ ಇಥನಾಲ್ ಕಾರ್ಖಾನೆಯನ್ನು ಪುನಃ ಪ್ರಾರಂಭ ಮಾಡುವಂತೆ ಸುಮಾರು 2 ತಿಂಗಳುಗಳಿಂದ ನಿರಂತರ ಧರಣಿ ಸತ್ಯಾಗ್ರಹ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಇದಕ್ಕೆ ರೈತರು ಹಾಗೂ ದಲಿತ ಸೇನೆ, ಹಸಿರು ಸೇನೆ ಸೇರಿದಂತೆ ಹಿಂದೂ ಜಾಗೃತಿ ಸೇನೆ ಸಾಥ್ ನೀಡಿದರು ಎಂದು ಗೌರಿಶಂಕರ್ ಅವರು ಮಾತನಾಡಿ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ನಾಗರಾಜ್ ಬೇವಿನಕರ್, ದಲಿತ ಸೇನೆಯ ತಾಲೂಕಾಧ್ಯಕ್ಷರು, ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಸಿದ್ದು ಬೂಬಲಿ, ಸಂತೋಷ್ ಮಾಳಗಿ ಸೇರಿದಂತೆ ಇತರರು ಹಾಜರಿದ್ದರು. ರೈತರು ಸುಮಾರು ಎಲ್ಲ ರೈತರ ಕಬ್ಬು ಹೊಲದಲ್ಲಿ ಹಾಗೆ ಉಳಿದಿತ್ತು. ಬೇರೆ ಬೇರೆ ಫ್ಯಾಕ್ಟ್ರಿದವರು ಇಲ್ಲಿ ಬರ್ತಿದ್ದರು, ಬ್ರೋಕರ್ಗಳು ಬರ್ತಿದ್ದರು. ರೈತರ ಜೀವ ಹಿಂಡು ನಮ್ಮದು ಈಗಾಗಲೇ ನಮ್ಮ ತಾಲೂಕಿಗೆ ತಪ್ಪಿತು. ಮುಖ್ಯವಾಗಿ ಇನ್ನೊಂದು ಸಂತೋಷದ ವಿಷಯ ಏನಂದ್ರೆ ಇನ್ನು ನಮ್ಮ ಚಿಂಚೋಳಿ ತಾಲೂಕು ಅತ್ಯಂತ ಮುಂಬರೋ ದಿನಗಳಲ್ಲಿ ಅತ್ಯಂತ ಶ್ರೀಮಂತ ತಾಲೂಕು ಆಗೋದ್ರಲ್ಲಿ ಯಾವುದೇ ನಮ್ಮ ಸಂಕೋಚ ಇಲ್ಲ ಅಂತಂದ್ರೆ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ. ನಮಗೆ ಒಂದೇ ಒಂದು ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ರೈತರ ಕಲ್ಯಾಣ ಆಗಬೇಕು, ನಮ್ಮ ರಾಜ್ಯ ಕಲ್ಯಾಣ ಆಗಬೇಕು, ನಮ್ಮ ತಾಲೂಕು ಕಲ್ಯಾಣ ಆಗಬೇಕು. ನಮ್ಮ ಪ್ರತಿಯೊಂದು ನಮ್ಮ ರೈತರ ಮಕ್ಕಳ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದು ಮುಂದೆ IAS KAS ಎಲ್ಲ ಅಧಿಕಾರಿಗಳಾಗಬೇಕು. ಮುಖ್ಯವಾಗಿ ನಮ್ಮ ಚಿಂಚೋಳಿ ತಾಲೂಕಿನಲ್ಲಿ ಅತಿ ಹೆಚ್ಚು ನೀರಾವರಿ ಕೆರೆಗಳವ. ಪ್ರತಿಯೊಂದು ಹಳ್ಳಿಗೆ ಒಂದು ಕೆರೆ ಅವ. ಮುಖ್ಯವಾಗಿ ದೊಡ್ಡ ದೊಡ್ಡ ಕೆರೆಗಳವ. ನಾಗರಾಳ ಕೆರೆ, ಚಂದ್ರಪಳ್ಳಿ ಕೆರೆ, ಮತ್ತು ನಮ್ಮ ಕೋಳ್ಳಿ ಇಲ್ಲೇ ಪಕ್ಕದಲ್ಲಿ ಅಲ್ಲಾಪುರ ಕೆರೆ ಅದ, ಮತ್ತು ಹುಣಸಗೂಡು ಕೆರೆ ಅದ. ಭಾಳ ಕೆರೆಗಳು ಇಲ್ಲೇ ನಮ್ಮ ಕಾಳಿಗೆ ನೀಲಕಂಠೇಶ್ವರ ಕಾಳೆಗಳಲ್ಲಿ ಸ್ವಯಂ ನೀರಿನ ಬುಗ್ಗೆಗಳವ. ಎಂಥ ಬ್ಯಾಸಿಗೆ ಬಂದ್ರೂ ಕೂಡ ನೀರು ಇಲ್ಲಿ ಯಾವುದೇ ರೀತಿ ಕಡಿಮೆ ಆಗಲ್ಲ. ಸುಮಾರು ಒಂದು 20 ವರ್ಷ ಹಿಂದೆ ರಾಜಶ್ರೀ ಸಿಮೆಂಟ್ ಕಾರ್ಖಾನೆಗೆ ನಮ್ಮ ಕಾಳಿಗೆ ಭಾಗದಂತ ಕುಡಿಯೋಕೆ ನೀರು ಒಯ್ದಾರೆ, ಫ್ಯಾಕ್ಟ್ರಿ ನೀರು ಒಯ್ದಾರೆ. ಅಂಥ ಸಮೃದ್ಧದಂಥ ನೀರಾವರಿ ಏರಿಯಾ ನಮ್ಮ ತಾಲೂಕದ. ಇನ್ನು ಇದೇ ರೀತಿ ನಾವೆಲ್ಲ ರೈತರಿಗೆ ಹೇಳೋಕೆ ಇಷ್ಟಪಡ್ತೀನಿ. ಕಾಳಿಗೆಯಲ್ಲಿ ಸುಮಾರು ನೀರು ಗೋಟ್ರಹಳ್ಳ, ಬೆಣ್ಣೆತುರ ಹಳ್ಳಲಿಂದ ನೀರು ಬರ್ತದೆ. ಪ್ರತಿಯೊಬ್ಬರು ರೈತರಿಗೆ ನಾನು ಕಿವಿ ಕೊಟ್ಟು ಹೇಳ್ತೀನಿ, ಯಾರೂ ನೀರು ವೇಸ್ಟ್ ಮಾಡಬೇಡ್ರಿ. ಪ್ರತಿಯೊಬ್ಬರು ಕಬ್ಬು ಬೆಳೀರಿ. ಈಗಾಗಲೇ ನಮ್ಮ ಯತ್ನಾಳ್ ಸಾಹೇಬ್ರ ಕಾರ್ಖಾನೆ ಪುನಃ ಪ್ರಾರಂಭವಾಗಿದೆ. ಇನ್ನು ಈ ಕಾರ್ಖಾನೆ ಯಾವುದೇ ಕ್ಷಣದಲ್ಲಾದ್ರೆ ನಿಲ್ಲಲ್ಲ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಕಬ್ಬು ಬೆಳೀರಿ. ನಿಮಗೆ ಯಾವ್ಯಾವ ನಿಮ್ಮ ಹೊಲಗಳು ತೆಗ್ಗು ನೀರು ಹಿಡಿತಾವ. ನಾ ಅಚ್ಚ ಕನ್ನಡದಲ್ಲಿ ಹೇಳ್ತೀನಿ, ನಿಮಗೆ ಯಾವ್ಯಾವ ತೆಗ್ಗು ನೀರು ಹಿಡಿತಾವ. ತೊಗರಿ ಯಾವ ಹೊಲಗಳಾಗಲ್ಲ ಅವು ಕಬ್ಬು ಬೆಳೀರಿ. ತೊಗರಿ ಆ ಹೊಡ್ಡಿನ ಹೊಲಗಳು ಯಾವ ನೀರು ನಿಂದ್ರಲ್ಲ ಅವು ತೊಗರಿ ಬೆಳೀರಿ. ಅತ್ಯಂತ ಶ್ರೀಮಂತರು ನಮ್ಮ ತಾಲೂಕು ಆಗಬೇಕು ಮುಂಬರೋ ದಿನಗಳಲ್ಲಿ. ಈ ಚಿಂಚೋಳಿ ಸಕ್ಕರೆ ಕಾರ್ಖಾನೆ ಹೇಳಿ ಚಾಲುವಾಗಿ 2 ವರ್ಷ ಆಗ್ತಿತ್ತು. ಅದು ಏನೋ ಒಂದು ರಾಜಕೀಯ ಕಾರಣಗಳಿಂದ, ಒಂದು ಕುಲ್ಲಕ ಮನಸ್ಸಿನಿಂದ, ಒಂದು ಹೊಟ್ಟೆ ಕಿಚ್ಚಲಿಂದ ಒಂದು ಹೈಕೋರ್ಟ್ ಆದೇಶವಿದ್ದರೂ ಕೂಡ ಅದಕ್ಕೆ ಪುನಃ ಸುಪ್ರೀಂ ಕೋರ್ಟ್ ಸರ್ಕಾರ ವಕೀಲರ ನೇಮಕ ಮಾಡಿ ಅದಕ್ಕೆ 3 ತಿಂಗಳು ಮುಂದೂಡಿದ್ರು. ಈಗಾಗಲೇ ನಮ್ಮ ತಾಲೂಕಿನ ಒಂದು 40% ಕಬ್ಬು ಬೇರೆ ಕಾರ್ಖಾನೆಗಳಿಗೆ ಈಗಾಗಲೇ ಹೋಗ್ಯದ. ಒಂದು ನೋವಿನ ಸಂಗತಿ ಅದ. ಅಲ್ಲಿ ಏನೇ ಆಗಲಿ ಸತ್ಯಮೇವ ಜಯತೆ, ಸತ್ಯ ಕಡೆ ಯಾವಾಗೂ ದೇವರು ಇರ್ತಾನೆ ಈ ದೇಶದಲ್ಲಿ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ನಮ್ಮ ತಾಲೂಕದು ಮತ್ತು ನಮ್ಮ ದೇಶದ್ದು, ನಮ್ಮ ರಾಜ್ಯದ ಎಲ್ಲ ಮನವರಿಕೆ ಮಾಡಿಕೊಂಡು ನಮಗೊಂದು ನಿನ್ನೆ ಮಧ್ಯಾಹ್ನ 2-2:30 ಗಂಟೆಗೆ ಒಂದು ಆದೇಶ ಕೊಟ್ಟರೆ ನಮ್ಗೆ ತುಂಬ ಸಂತೋಷ ಉಂಟು ಮಾಡ್ಯದ ನಮ್ಮ ರೈತರಿಗೆ. ನಮ್ಮ ರೈತನೇ ಈ ದೇಶದ ಬೆನ್ನೆಲುಬು. ನಾನು ಮತ್ತೊಮ್ಮೆ ಹೇಳ್ತೀನಿ, ರೈತಕ್ಕಿಂತ ಯಾವ ಪಕ್ಷ ದೊಡ್ಡದಿಲ್ಲ, ರೈತಕ್ಕಿಂತ ಯಾವ ರಾಜಕೀಯ ದೊಡ್ಡದಿಲ್ಲ, ರೈತಕ್ಕಿಂತ ಯಾವ ಪರಿಸರ ಇಲಾಖೆ ದೊಡ್ಡದಲ್ಲ. ರೈತೇ ಮೊದಲು ಮೇನ್. ಅದಕ್ಕಾಗಿ ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ನಮ್ಮೆಲ್ಲ ರೈತರ ಕಾಳಜಿನ ಅರಿತು ನಮಗೊಂದು ನ್ಯಾಯಪರವಾಗಿ ತಮ್ಮೆಲ್ಲ ದಾಖಲಾತಿಗಳನ್ನು ಪರಿಶೀಲಿಸಿ ನಮಗೊಂದು ಆದೇಶ ಕೊಟ್ಟರೆ ನಮಗೆ ತುಂಬ ಸಂತೋಷ ಅದ. ನಮ್ಮ ತಾಲೂಕು ಮಕ್ಕಳ ಮಾರಾಟ ಮಾಡಿದ ತಾಲೂಕು ಅಂತ ಒಂದು ಕೆಟ್ಟ ಹೆಸರು. ನಮ್ಮ ಹೊಟ್ಟೆ ತಿಪ್ಪಲಿಗಾಗಿ ಏನೋ ಮಕ್ಕಳು ಮಾರಾಟ ಮಾಡಿ ನಾವು ಅತ್ಯಂತ ಹಿಂದುಳಿದ ತಾಲೂಕು. ಅದಕ್ಕಾಗಿ ಮಾಜಿ ವೈಜನಾಥ್ ಪಾಟೀಲ್ ಶಾಸಕರು ಮತ್ತು ಬಸವರಾಜ್ ಪಾಟೀಲ್ ಅಪ್ಪಾಜಿಯವರು ಅದಕ್ಕೊಂದು ಧೈರ್ಯ ತುಂಬಿ ಯತ್ನಾಳ್ ಪಾಟೀಲ್ ಸಾಹೇಬರಿಗೆ ಒಂದು ಸಕ್ಕರೆ ಕಾರ್ಖಾನೆ ನಿಂತಿದ್ದ ಕಾರ್ಖಾನೆ ಖರೀದಿ ಮಾಡಿ ಪ್ರಾರಂಭ ಮಾಡ್ಲಿಕ್ಕೆ ಹಚ್ಚಾರ. ಕೆಲವೊಂದು ಹೊಟ್ಟೆ ಕಿಚ್ಚು ರಾಜಕೀಯ ಕಾರಣಗಳಿಂದ ಬಂದಾಗಿತ್ತು. ಎಲ್ಲ ದೇವರೆಲ್ಲ ಕರೆಕ್ಟ್ ನ್ಯಾಯ ಮಾಡ್ಯಾನ. ಅದಕ್ಕಾಗಿ ನಮ್ಮ ಮುಂದೆ ಬರೋ ದಿನಗಳಲ್ಲಿ ರೈತರು ತಾವೆಲ್ಲರೂ ಕಬ್ಬು ಬೆಳೆದು ಈ ಕಾರ್ಖಾನೆ ತುಂಬ ಇನ್ನೂ ಸದೃಢವಾಗಿ ಬೆಳೀಲಿ, ನಮ್ಮ ರೈತರು ಬೆಳೀಲಿ ಅಂತ ಹೇಳಿ. ಬ್ಯೂರೋ ರಿಪೋರ್ಟ್, ಹನುಮಂತ ಕುಡಹಳ್ಳಿ, BV5 ನ್ಯೂಸ್ ಕನ್ನಡ, ಕಾಳಗಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.